ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ಪ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂತಂದ್ರೆ ಇಸಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ. ಅಂದ್ರೆ ಇಸಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಟ್ ಯಾರ್ದೆಲ್ಲ ಲ್ಯಾಂಡ್ ಅಂದ್ರೆ ಪ್ರಾಪರ್ಟಿ ಯಾರ್ಯಾರ್ದು ಇರುತ್ತಲ್ವಾ ಅವ್ರದ್ದು ಒಂದು ಆ ಲ್ಯಾಂಡ್ ರಿಲೇಟೆಡ್ ಒಂದು ಡಾಕ್ಯುಮೆಂಟೇಶನ್. ಅದು ನೀವು ಎಲ್ಲೇ ಲೋನು ಅಥವಾ ಇನ್ನೊಂದಕ್ಕೆ ಹೋದ್ರೂ ಕೂಡ ಅವರು ಈ ಇಸಿನ ಕೇಳ್ತಾರೆ. ಇಸಿ ಮೀನ್ಸ್ ಎಂಡೋಸ್ಮೆಂಟ್ ಸರ್ಟಿಫಿಕೇಟ್. ಅಂದ್ರೆ ನಿಮ್ಮ ಒಂದು ಏನು ಆಸ್ತಿ ಇರುತ್ತೆ ಅಥವಾ ಪ್ರಾಪರ್ಟಿ ಇರುತ್ತೆ, ಏನು ಜಮೀನಿನ ದಾಖಲಾತಿಗಳು ಏನಿರುತ್ತಲ್ವ ಅದು, ಅದರಲ್ಲಿ ಏನೆಲ್ಲ ವ್ಯವಹಾರಗಳು ನಡೆದಿದೆ ಅಂತ ಒಂದು ಏನ್ ಹೇಳ್ತಾರೆ, ಒಂದು ದೃಢೀಕರಣ ಅಂತಾನೆ ಹೇಳ್ಬೋದು. ಅದು ಗೌರ್ಮೆಂಟ್ ಕಡೆಯಿಂದ ಪೂರ್ಣವಾಗಿ ಅದು ಎಂಟ್ರಿ ಆಗಿರುತ್ತೆ. ಯಾವ ತರಪ್ಪ ಅಂತಂದ್ರೆ, ಯಾವ್ದಾದ್ರು ವೆಹಿಕಲ್ ಅಲ್ಲಿ ಹೋದ್ರೆ, ನೀವು ವೆಹಿಕಲ್ ಪರ್ಚೇಸ್ ಮಾಡುವಾಗ ಒಂದು ಯಾವ್ದಾದ್ರು ವೆಹಿಕಲ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಬಿ ಎಕ್ಸ್ಟ್ರಾಕ್ಟ್ ಅಂತ ತೆಗಿತೀರಾ. ಬಿ ಎಕ್ಸ್ಟ್ರಾಕ್ಟ್ ತೆಗೆದ್ರೆ ಅದರಲ್ಲಿ ಓನರ್ ಯಾರು, ಎಷ್ಟು ಓನರ್ ಆಗಿದೆ, ಅದು ಯಾವಾಗ ಪರ್ಚೇಸ್ ಆಗಿದೆ, ಇಂಜಿನ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋ ಎಲ್ಲ ಯಾವ ತರ ಡೀಟೇಲ್ಸ್ ಇರುತ್ತೋ ಅದೇ ತರ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ತೀರಾ ಅಥವಾ ಸೇಲ್ ಮಾಡ್ತೀರಾ, ಇದನ್ನ ಏನೇ ಮಾಡ್ಬೇಕಾದ್ರೂ ಅದ್ರ ಮೇಲೆ ಲೋನ್ ತೆಗಿತೀರಾ, ಪ್ರತಿಯೊಂದು ಮಾಡುವಾಗನು ಅದಕ್ಕೆ ಇಸಿನ ಕೇಳ್ತಾರೆ. ಪ್ರತಿ ಸರಿನೂ ನೀವು ಫ್ರೆಶ್ ಆಗಿ ಇಸಿ ಕೊಡ್ಬೇಕಾಗುತ್ತೆ ಹೊಸದಾಗಿ. ಅದರಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿರುತ್ತೆ, ನೀವು ಯಾವಾಗ ಈ ಇಸಿನ ತೆಗ್ದಿದ್ದೀರಾ ಅಂತಂತ. ಸೊ ಹಂಗಾಗಿ ಯಾರೇ ಹೋದ್ರೂ, ಎಲ್ಲೇ ಲೋನು ಅಥವಾ ಇನ್ನೊಂದು ಯಾವುದೇ ನೀವು ಲ್ಯಾಂಡ್ ರಿಲೇಟೆಡ್ ಅಥವಾ ಪ್ರಾಪರ್ಟಿ ರಿಲೇಟೆಡ್ ವ್ಯವಹಾರ ಮಾಡಕ್ ಹೋದ್ರೂ ಇಸಿ ಕೇಳ್ತಾರೆ. ಅದನ್ನ ಇಸಿನ ಯಾವ ತರ ತೆಗೆಯೋದು ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮನೆಯಲ್ಲೇ ಕುತ್ಕೊಂಡು ನೀವೇ ತಗೋಬಹುದು. ಅದಕ್ಕೆ 190 ರೂಪೀಸ್ ಚಾರ್ಜ್ ಮಾಡುತ್ತೆ ಗೌರ್ಮೆಂಟ್. ಅದು ಡೈರೆಕ್ಟ್ ಆಗಿ ಗೌರ್ಮೆಂಟ್ಗೆ ಹೋಗುತ್ತೆ. ಲೈಕ್ ನೀವು ಹೆಂಗೆ ಚಾಪಕಾಗ ತಗೊಂಡುವಾಗ ಹೆಂಗೆ ಅಮೌಂಟ್ ಪೇ ಮಾಡ್ತೀರೋ ಸೇಮ್ ಅದೇ ತರನೇ ಇರುತ್ತೆ. ಬನ್ನಿ, ಅದಕ್ಕೆ ಮುಂಚೆ ನೀವೆಲ್ಲ ಮಾಡ್ಬೇಕಾಗಿರೋದು ಇಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವರು ಈ ವಿಡಿಯೋದ ಉಪಯೋಗ ಪಡ್ಕೋಬಹುದು. ಬನ್ನಿ, ಯಾವ ತರ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಈ ವಿಡಿಯೋನ ನೀವು ಮಧ್ಯ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಯಾಕಂದ್ರೆ ಒಂದು ಸ್ಟೇಜ್, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೇಜ್ ಅಲ್ಲಿ ನಿಂತಿರ್ತೀರಾ, ಅದನ್ನ ಓಡಿಸ್ತೀರಾ. ಸೊ ಅವಾಗ ನಿಮಗೆ ನೆಕ್ಸ್ಟ್ ಅಲ್ಲಿ ಏನ್ ನಡೀತು ಅನ್ನೋದು ನಿಮಗೆ ಗೊತ್ತಾಗಲ್ಲ. ನೀವು ಮಾಡುವಾಗ ಅದು ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ಅದರದೇ ಆದ ಒಂದು ಟೈಮ್ ಲಿಮಿಟ್ ಇರುತ್ತೆ. ಈ ವೆಬ್ಸೈಟ್ ಅಲ್ಲಿ ನೀವೇನೇ ಮಾಡುವಾಗ ಟೈಮ್ ಲಿಮಿಟ್ ಇರುತ್ತೆ. ಅದು ಅವಾಗ ಲಾಗಿನ್ ಎಕ್ಸ್ಪೈರಿ ಆಗ್ತಾ ಇರುತ್ತೆ. ತಲೆ ಕೆಡಿಸ್ಕೊಳ್ಳೋಂಗೇನಿಲ್ಲ, ಅದು ಪೆಂಡಿಂಗ್ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ತರ ಅಂತ ಅಂದ್ಬಿಟ್ಟು. ನೀವು ಗೂಗಲ್ ಹೋಗಿ, ಗೂಗಲ್ ಅಲ್ಲಿ ನೀವು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಹೊಡೆದ್ರೆ ಅದು ಗೌರ್ಮೆಂಟ್ ವೆಬ್ಸೈಟ್ ಆಗಿದೆ. ಅದು ಕರ್ನಾಟಕ ಗೌರ್ಮೆಂಟ್ ಇಂದ ಅಥರೈಸ್ ಆಗಿರೋ ಒಂದು ಗೌರ್ಮೆಂಟ್ ಇದಾಗಿರುತ್ತೆ. ನೀವು ಗೂಗಲ್ ಅಲ್ಲಿ ಹೋದ್ರೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಹೊಡೆದ್ರೆ ಅದರಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಗೂಗಲ್ ಪೇಜ್ ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಈ ತರ ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಈ ತರ ಒಂದು ವೆಬ್ಸೈಟ್ ನ ಹಾಕಿ, ಇಲ್ಲಿ ಈ ತರ ಇದನ್ನ ಹಾಕಿದ್ರೆ ಈ ಒಂದು kaveri.karnataka.gov.in ಅಂತ ಹೊಡೆದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ವೆರಿ ಸಿಂಪಲ್. ಅಲ್ಲಿ 2 ಆಪ್ಷನ್ ಇರುತ್ತೆ, ಒಂದು ಲಾಗಿನ್, ಒಂದು ಸೈನ್ ಅಪ್ ಅಂತ ಆಪ್ಷನ್ ಇರುತ್ತೆ. ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಸೈನ್ ಅಪ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಅದೇ ತರ ನೆಕ್ಸ್ಟ್ ಸೈನ್ ಅಪ್ ಆಪ್ಷನ್ ಬರುತ್ತೆ. ಸೈನ್ ಅಪ್ ಆಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇನ್ಫಾರ್ಮೇಶನ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫಸ್ಟ್ ನೇಮ್ ಏನಾದ್ರು ನಿಮ್ದು ಹೆಸರೇನಿರುತ್ತೋ ಅದನ್ನ ಕೊಡಿ. ಸೆಕೆಂಡ್ ಮಿಡಲ್ ನೇಮ್ ನ ನೀವು ಹಾಕಂಗಿದ್ರೆ ಹಾಕ್ಬೋದು, ಅಥವಾ ನಿಮ್ದು ಸರ್ನೇಮ್ ಏನಾದ್ರು ಇದ್ರೆ ಆ ಸರ್ನೇಮ್ ನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು. ಓಕೆ, ನಂತರ ಬಂದು ನಿಮ್ದು ಇನ್ಸಿಲ್ ಏನಾದ್ರು ಇದ್ರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇನ್ಸಿಲ್ ಏನಾದ್ರು ಇದ್ರೆ ಇಲ್ಲಿ ಇನ್ಸಿಲ್ ಹಾಕಿ, ಮತ್ತೆ ಮೇಲ್ ಆರ್ ಫಿಮೇಲ್, ಮೇಲ್ ಆಗಿದ್ರೆ ಮೇಲ್ ಹಾಕಿ, ಫಿಮೇಲ್ ಆಗಿದ್ರೆ ಫಿಮೇಲ್ ಹಾಕಿ, ಮತ್ತೆ ನಿಮ್ಮ ಇಮೇಲ್ ಐ ಡಿನ ರಿಜಿಸ್ಟರ್ ಮಾಡಿ, ಮತ್ತೆ ಅದೇ ರೀತಿ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಇದೆಲ್ಲ ಏನಕ್ಕೆ ಅಂದ್ರೆ ನಿಮ್ದು ನೆಕ್ಸ್ಟ್ ಕಮ್ಯುನಿಕೇಶನ್ ರಿಲೇಟೆಡ್, ಈ ಅಪ್ಲಿಕೇಶನ್ ರಿಲೇಟೆಡ್ ಇದೇ ಮೇಲ್ ಐ ಡಿಗೆ ಅಥವಾ ಇದೇ ಮೊಬೈಲ್ಗೆ ನಿಮಗೆ ಮೆಸೇಜ್ ಬರ್ತಾ ಹೋಗುತ್ತೆ. ಇದು ಏನಪ್ಪ ಸೆಕ್ಯೂರಿಟಿ ಇದು ಅಂತಂದ್ರೆ, ನೀವು ಲಾಗಿನ್ ಏನಾದ್ರು ಕ್ರೆಡೆನ್ಷಿಯಲ್ಸ್ ನ ಮರ್ತ್ರೆ ಅದನ್ನ ರಿಕವರ್ ಮಾಡ್ಲಿಕ್ಕೆ ನಿಮಗೆ ಸಿಂಪಲ್ ಒಂದು 3-4 ಕ್ವಶನ್ ಇರುತ್ತೆ. ಅದರಲ್ಲಿ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಅದು
ರಿಕವರಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಸಿಂಪಲ್ ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಒಂದು ನಿಮ್ಮ ಮೇಲ್ ಐ ಡಿಗೆ, ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ, ಇವಾಗ ಸಕ್ಸಸ್ಫುಲಿ ಲಾಗಿನ್ ಅಂತ ಬರುತ್ತೆ. ಅದಕ್ಕೆ ಪಾಸ್ವರ್ಡ್ ಕೂಡ ನಿಮಗೆ ಮೆಸೇಜ್ ಬಂದಿರುತ್ತೆ. ನೋಡಿದ್ರಲ್ಲ, ಈ ಥರ ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ ಇಮಿಡಿಯೇಟ್ ಆಗಿ. ಆ ಒಂದು ಪಾಸ್ವರ್ಡ್ನ ತಗೊಂಡು ನೀವು ಜಸ್ಟ್ ಮತ್ತೆ ಮೇನ್ ಪೇಜಿಗೆ ಹೋಗಿ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ಮೇಲೆ ನೆಕ್ಸ್ಟ್ OTP ಕೇಳುತ್ತೆ. ನಿಮ್ಮ ರಿಜಿಸ್ಟರ್ ಏನಲ್ಲಿ ನೀವು ರಿಜಿಸ್ಟರ್ ಮಾಡಿರ್ತೀರಲ್ಲ ಸೇಮ್ ಮೇಲ್ ಐ ಡಿಗೆ ಒಂದು ರಿಜಿಸ್ಟರ್ಡ್ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಜಸ್ಟ್ ನೀವು ಲಾಗಿನ್ ಅಂತ ಕೊಟ್ಟರೆ, ಇಲ್ಲಿ ಲಾಗಿನ್ ಅಂತ ಕೊಟ್ಟರೆ ಲಾಗಿನ್ ಆಗುತ್ತೆ. ಈ ಥರ ಪೇಜ್ ಲೋಡ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ತುಂಬ ಜನ ಯೂಸ್ ಮಾಡ್ತಿರ್ತಾರಲ್ಲ ಅದಕ್ಕೆ. ಓಕೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ನೀವು ಮಾಡಬೇಕಾಗಿರೋದು ಸಿಂಪಲ್, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅಲ್ಲಿ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಈ ತರ ಒಂದು ಆಪ್ಷನ್ಸ್ ಇರುತ್ತೆ, ಸುಮಾರು ಆಪ್ಷನ್ಸ್ ಇದೆ. ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಅಂದ್ರೆ ನೀವೇನಾದ್ರೂ ರಿಜಿಸ್ಟ್ರೇಷನ್ ರಿಲೇಟೆಡ್ ಇದು ಮಾಡೋದಾದ್ರೆ ಇಲ್ಲಿರುತ್ತೆ. ಇಲ್ಲಿ ನೋಡಿದ್ರಲ್ಲ, ಎರಡನೇದು ಎಂಡೋಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದಕ್ಕೆ ನೀವು ಮಾಡಬೇಕಾಗುತ್ತೆ. ಈ ಎಂಡೋಸ್ಮೆಂಟ್ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಬರುತ್ತೆ. ಮತ್ತೆ ಆನ್ಲೈನ್ CC ತೆಗೆಸೋದಾದ್ರೆ ನಿಮ್ಮ ಇದಕ್ಕೆ ಏನಾದರೂ CC ಕ್ಲಿಯರೆನ್ಸ್ ಸರ್ಟಿಫಿಕೇಟ್ CC ಅಂದರೆ ಅದು, ಮತ್ತೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಇಲ್ಲೇಂದನೇ ಪಡ್ಕೋಬಹುದು. ಇದು ಕೂಡ ಸೇಮ್ ಅದೇ ಥರ ರಿಜಿಸ್ಟರ್ ಮಾಡ್ಕೋಬಹುದು. ಆಮೇಲೆ ಫಿರ್ಮ್ ರಿಜಿಸ್ಟ್ರೇಷನ್, ಈ ಥರ ಸುಮಾರು ಆಪ್ಷನ್ಸ್ ಇದೆ. ನಿಮಗೆ ಈಗ ಬೇಕಾಗಿರೋದು ಎಂಡೋಸ್ಮೆಂಟ್. ನಾನು ಇವತ್ತೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ ಅದು ಎಂಡೋಸ್ಮೆಂಟ್ ಸರ್ಟಿಫಿಕೇಟ್ EC ಅಂತಾರಲ್ಲ ಅದು. ಇದನ್ನು ನೀವು ಸುಮ್ಮನೆ ಸೈಬರಲ್ಲಿ ಹೋದ್ರೆ ಅವರು ನಿಮಗೆ 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ ಸುಮ್ಮನೆ. ಅದಕ್ಕೆ ಯಾಕೆ ಅಲ್ಲೆಲ್ಲ ಅಲ್ದಾಡಿ ಅವರು ಅಪ್ರೂವಲ್ ಕೆಲವೊಂದ್ಸರಿ ರಿಜೆಕ್ಟ್ ಆಗುತ್ತೆ. ಬಟ್ ನೀವು ಅಲ್ಲಿ ಅವ್ರದ್ದು ಏನು ಚಾರ್ಜಸ್ ಇರುತ್ತೋ ಅದನ್ನ ಪೇ ಮಾಡಲೇಬೇಕಾಗುತ್ತೆ. ಆದ್ರಿಂದ ನೀವು ಮನೇಲೆ ಕುತ್ಕೊಂಡು ಮಾಡಿ. ಹಂಗೇನಾದ್ರೂ ಅಪ್ಲಿಕೇಶನ್ ರಿಜೆಕ್ಟ್ ಆದ್ರೆ ಆ ಅಮೌಂಟು ನೀವು ಏನು ಥ್ರೂ ಪೇಮೆಂಟ್ ಮಾಡಿರ್ತೀರ ಅದು ನಿಮಗೆ ರಿಟರ್ನ್ ಆಗುತ್ತೆ. ಇದು ನಿಮಗೆ ಆನ್ಲೈನಲ್ಲಿ ನೀವೇ ಅಪ್ಲಿಕೇಶನ್ ಮೀನ್ಸ್ ECಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ನಿಮಗೆ ಅಡ್ವಾಂಟೇಜ್. ಅದೇ ನೀವು ಸೈಬರ್ ಹತ್ರ ಹೋಗಿ ಮಾಡಿಸಿದ್ರಿ ಅಂತಂದ್ರೆ ಅವ್ರು ಜಸ್ಟ್ ಅಪ್ಲೈ ಮಾಡಿಕೊಡ್ತಾರೆ. ಅದೇನಾದ್ರು ರಿಜೆಕ್ಟ್ ಆದ್ರೆ ನಿಮಗೆ ಅಮೌಂಟ್ ಕೂಡ ವಾಪಸ್ ಕೊಡಲ್ಲ. ಅದನ್ನು ನೀವು ತಾಲೂಕ್ ಆಫೀಸಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ, ಅಥವಾ ನಿಮ್ಮ ಹತ್ರದಲ್ಲಿರೋ ಯಾವ ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ಕೇಳ್ಕೋಬೇಕಾಗುತ್ತೆ. ಓಕೆ, ಅದರಿಂದ ನೀವೇ ಅಪ್ಲೈ ಮಾಡ್ಕೋಬಹುದು. ನೋಡಿ, ನೆಕ್ಸ್ಟ್ ಈ ಥರ ನೀವು ಸೈನ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಇದರಲ್ಲಿ ನೀವು ಕೊಟ್ಟಿದ್ದಾನೆ ಅವನು ಯಾವ್ಯಾವ ಥರ ಎಂಡೋಸ್ಮೆಂಟ್ ಇದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಇರುತ್ತೆ ಅಂತ ಇದೆಲ್ಲ ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಒಂದ್ಸರಿ ಓದ್ಬಿಟ್ಟು ನೀವು ಮುಂದುವರಿಬೋದು. ಓಕೆ, ಮತ್ತೆ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ ನೋಡಿ. ನಿಮಗೆ EC ಎಷ್ಟು ವರ್ಷದಿಂದ ಬೇಕು? ನಾನು ಆವಾಗಲೇ ಹೇಳಿರೋ ಪ್ರಕಾರ ನಿಮಗೆ ಅರೌಂಡ್ 25 ವರ್ಷದ ECನ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ 25 ವರ್ಷದ ಹಿಂದೆ ನಿಮ್ಮ ಆಸ್ತಿ ಯಾರ ಹತ್ರ ಇತ್ತು, ಅದರಿಂದ ಯಾರಿಗೆ ಅದು ಟ್ರಾನ್ಸ್ಫರ್ ಆಯಿತು, ಅಥವಾ ಅದ್ರ ಮೇಲೆ ಏನಾದರೂ ಲೋನ್ ಇದೆಯಾ, ಅಥವಾ ಈಗ ಯಾರ ಹೆಸರಲ್ಲಿ ಯಾರ್ಯಾರ ಜೊತೆ ಅಂದರೆ ಜಂಟಿ ಖಾತೆಯಲ್ಲಿ ಇದೆಯಾ, ಅಥವಾ ಸಿಂಗಲ್ ಒಬ್ಬರ ಹೆಸರಲ್ಲೇ ಇದೆಯಾ, ಅದೆಲ್ಲದನ್ನು ಕೂಡ ನೀವು ಈ EC ಇದರಲ್ಲಿ ನೋಡ್ಬೋದು. ಓಕೆ, ಅದು ಯಾವ ಥರ ಅಂದರೆ ನೋಡಿ, ಇಲ್ಲಿ 2 ಆಪ್ಷನ್ ಕೊಟ್ಟಿರುತ್ತೆ. ಒಂದು ಆಫ್ಟರ್ 2004 ಮತ್ತೆ ಬಿಫೋರ್ 2004. ಅಂದರೆ ಆಫ್ಟರ್ 2004 ಅಂದರೆ 2004 ಮುಂದೆ, ಇವಾಗ ರೀಸೆಂಟಾಗಿ ಏನಾದರೂ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ತಗೋಬೇಕಾಗುತ್ತೆ. ಅಂದರೆ ಅಷ್ಟಕ್ಕೆ ಅದಕ್ಕಿಂತ ಕಡಿಮೆ ನಿಮಗೆ EC ಬೇಕು ಅಂದ್ರೆ ಆ ಪೀರಿಯಡ್, ಅಥವಾ ನಿಮಗೆ 2004ಗಿಂತ ಹಿಂದಿಂದು EC ಬೇಕು ಅಂತಂದ್ರೆ ನೀವು ಬಿಫೋರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನನಗೆ ಇವಾಗ ಬಿಫೋರ್ ಮೀನ್ಸ್ ಆಫ್ಟರ್ದೇ ಬೇಕು, ಸೊ ಹಂಗಾಗಿ ನಾನು ಆಫ್ಟರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಸಿಂಪಲ್ ಆಪ್ಷನ್ ಇದೆ ನೋಡಿ, ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಡಿಸ್ಟಿಕ್ ಯಾವುದು, ತಾಲೂಕ್ ಯಾವುದು, ಮತ್ತೆ ನಿಮ್ಮ ಹೋಬಳಿ ಯಾವುದು, ಇದಿಷ್ಟನ್ನು ಮೆನ್ಷನ್ ಮಾಡಿ. ಮತ್ತೆ ನಿಮ್ಮ ವಿಲೇಜ್ ಯಾವುದು, ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಅಲ್ಲೇ ಬರುತ್ತೆ. ಓಕೆ, ಇದಿಷ್ಟು ಆಪ್ಷನ್. ಜೊತೆಗೆ ಅಗ್ರಿಕಲ್ಚರ, ನಾನ್ ಅಗ್ರಿಕಲ್ಚರ, ಅಥವಾ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂದ್ರೆ ಅಗ್ರಿಕಲ್ಚರ್ ಆಗಿದ್ರೆ ಇದನ್ನ ಕ್ಲಿಕ್ ಮಾಡಿ, ನಾನ್ ಅಗ್ರಿಕಲ್ಚರ್ ಆಗಿ ಇದು, ಅಥವಾ ನೀವು ಯೂಸ್ ಎಕ್ಸ್ಪೆರಿಮೆಂಟ್ ಮ್ಯಾಪ್ ಅಂತಂದ್ರೆ ನಿಮ್ ಮ್ಯಾಪ್ ಅಲ್ಲಿ ಹೋಗಿ ನಿಮಗೆ ಅದು ಸರ್ವೆ ನಂಬರು, ಇಸ್ಸಾ ನಂಬರು ಅದೆಲ್ಲ ಗೊತ್ತಿಲ್ಲ ಅಂದ್ರೆ ಮ್ಯಾಪ್ ಥ್ರೂ ನಿಮ್ ಲ್ಯಾಂಡ್ ನ ನೀವು ಸೆಲೆಕ್ಟ್ ಮಾಡಬಹುದು. ಓಕೆ, ಇದು ಆಪ್ಷನ್.
ಅದೇ ಥರ ಇಷ್ಟು ಎಂಟ್ರಿ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಹೋಗಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಾನು ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಯಾವಾಗಲೇ ಹೇಳಿರೋ ಪ್ರಕಾರ ಈ ಫೀಚರ್ಸ್ ಏನಿದೆಯಲ್ಲ, ಈ ಫೀಚರ್ನ ಯೂಸ್ ಮಾಡಿದರೆ, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂದರೆ ಇಲ್ಲಿ ನೀವು ಮ್ಯಾಪಲ್ಲೇ ನಿಮ್ಮ ಲ್ಯಾಂಡ್ನ ಝೂಮ್ ಮಾಡಿ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಯಾವ ಎಲ್ಲಿದೆ ನಿಮ್ಮ ಲ್ಯಾಂಡ್ ಅಂತ ನೀವು ಪಿನ್ ಮಾಡಿದ್ರಿ ಅಂತಂದರೆ ಅದು ಅಲ್ಲಿಗೆ ಮ್ಯಾಪಿಂಗ್ ಆಗುತ್ತೆ. ಓಕೆ, ಅಥವಾ ಈ ಥರನೂ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಗೊತ್ತಿತ್ತು ಅಂದರೆ ಸರ್ವೆ ನಂಬರ್ನ ಮೆನ್ಷನ್ ಮಾಡಬೇಕು. ಸರ್ವೆ ನಂಬರ್ ಜೊತೆಗೆ ಇಸ್ಸಾ ನಂಬರ್ ಅಂತ ಇರುತ್ತೆ. ಸರ್ವೆ ನಂಬರ್ ನಿಮ್ಮ ಪಾಣಿ ಯಾವುದಾದ್ರೂ ತಗೊಂಡ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಆ ಪಾಣಿಲಿ ಇರುತ್ತೆ, ಅಲ್ಲಿ ಸರ್ವೆ ನಂಬರ್ ಮತ್ತೆ ಇಸ್ಸಾ ನಂಬರ್ ಇರುತ್ತೆ. ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಇಲ್ಲಿ ಇಸ್ಸಾ ನಂಬರ್ ನೋಡಿದ್ರಲ್ಲ, 9/1 ಸರ್ವೆ ನಂಬರು, ಇಸ್ಸಾ ನಂಬರ್ 2. ಓಕೆ, ಅಥವಾ ನೀವೇನಾದ್ರೂ ಮತ್ತೆ ಇಲ್ಲಿ ಆ್ಯಡ್ ಮಾಡೋದಾದ್ರೆ ಇಲ್ಲಿ ಆ್ಯಡ್ ಮೋರ್ ಅಂತಿದೆಯಲ್ಲ, ಅಲ್ಲಿ ನೀವು ಆ್ಯಡ್ ಮಾಡ್ಬೋದು. ಒಂದಕ್ಕಿಂತ ಜಾಸ್ತಿ ಇದ್ರೂ ಈಸಿ ಬೇಕು ಅಂತಂದ್ರೆ. ಅದೇ ತರ ನೆಕ್ಸ್ಟ್ ನಿಮ್ದು ಬೌಂಡ್ರೀಸ್ ಅಂದ್ರೆ ನಿಮ್ಮ ಅಕ್ಕಪಕ್ಕ ಯಾವ್ದಿದೆ ಅದನ್ನ ನಿಮ್ಮ ಇದರಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಏನು ಖಾತೆ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಯಾರ್ದಿದೆ ಪಕ್ಕದಲ್ಲಿ, ಈಸ್ಟ್ಗೆ ಯಾವ್ದಿದೆ, ವೆಸ್ಟ್ಗೆ ಯಾವ್ದಿದೆ, ನಾರ್ತ್ಗೆ ಯಾವ್ದಿದೆ, ಸೌತ್ಗೆ ಯಾವ್ದಿದೆ ಅಂತ ಅಲ್ಲಿ ಎಂಟರ್ ಮಾಡಿ. ಮತ್ತೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರು ಹಾಕಿ ಮುಂದುವರಿಬಹುದು. ಮತ್ತೆ ಇಲ್ಲಿ ನೀವು ಮೆಜರ್ಮೆಂಟ್ನ ಯಾವ ತರ ಹಾಕ್ತೀರಾ, ಮೀನ್ಸ್ ಎಕರೆಯಲ್ಲಿ ಹಾಕ್ತೀರಾ, ಕೌಂಟ್ಸಲ್ಲಿ ಹಾಕ್ತೀರಾ, ಗುಂಟೆಲ್ ಹಾಕ್ತೀರಾ, ಯಾವ್ದ್ರಲ್ಲಿ ಹಾಕ್ತೀರಾ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಎಂಟರ್ ಮಾಡಿ, ಎಷ್ಟು ಗುಂಟೆ, ಎಷ್ಟು ಎಕರೆ, ಎಷ್ಟು ಇದರಲ್ಲಿದೆ ಅಂತ ಮಾಡಿ. ಆಮೇಲೆ ನಿಮಗೆ ಯಾವ ಇಯರಿಂದ ಯಾವ ಇಯರಿಗೆ ಬೇಕು ಪೀರಿಯಡ್ ಕೇಳ್ತಾ ಇದೆ ನೋಡಿ, EC-ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ನಿಮಗೆ ಈಗ ನಾನು ಆಫ್ಟರ್ 2004 ಇಂದ ತಗೊಂಡಿರೋದ್ರಿಂದ ನೀವು ನೋಡಿ ಹಿಂದಿಂದೆಲ್ಲ ಹೈಡ್ ಆಗಿದೆ. ಓಕೆ, ಅಲ್ಲಿ ಮುಂದಿನ ಮಾತ್ರ ನಮಗೆ ಶೋ ಆಗುತ್ತೆ ಡೇಟ್ಸ್. ನೀವು ಬಿಫೋರ್ 2004 ಅಂತ ನೀವು ಅಲ್ಲಿ ಏನಾದರೂ ಪ್ರಿವಿಯಸ್ ಇದರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದು ಇನ್ನ ಕ್ಯಾಲೆಂಡರ್ ಸ್ವಲ್ಪ ದೊಡ್ಡದಾಗಿ ಓಪನ್ ಆಗ್ತಾ ಇತ್ತು. ಮೀನ್ಸ್ ಹಿಂದಿಂದು ನೀವು ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಓಕೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿ, ನನಗೆ 2004 ಇಂದ 2024 ಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ 2 ಡೇಟ್ ವರ್ಗು ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ರಿ ಅಂತಂದ್ರೆ ಈ ತರ ಇದು ಓಪನ್ ಆಗುತ್ತೆ. ಇಲ್ಲಿ ನೀವೆಲ್ಲ ಸರಿ ಇದ್ರೆ ಅದನ್ನ ನೀವು ಕ್ಲಿಕ್ ಮಾಡಬೇಕು. ಯಾವ ತರ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಏನ್ ಹೇಳ್ತಾರೆ ಅಕ್ನಾಲೆಜ್ಮೆಂಟ್ ಅಂತಾನೆ ಹೇಳ್ಬೋದು, ಡಿಕ್ಲರೇಷನ್ ತರ. ದ ಅಬೋವ್ ರಿಸಲ್ಟ್ ಡಿಸ್ಪ್ಲೇಡ್ ಆರ್ ರಿಲೇಟೆಡ್ ಟು ದ ಇನ್ಪುಟ್ ಪ್ರೊವೈಡೆಡ್ ಬೈ ಮೀ, ಅಂದ್ರೆ ನಾನೇ ಈ ಎಲ್ಲ ಡೀಟೇಲ್ಸ್ನ ನಾನೇ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಪ್ರೊಸೀಡ್ ದ ಅಪ್ಲೈ ಫಾರ್ ಡಿಜಿಟಲ್ ಸೈನ್ ಕಾಪಿ ಆಫ್ ದಿ EC, ಅಂದ್ರೆ ನನ್ನ ಸ್ವ-ಇಚ್ಛೆಯಿಂದನೇ ನಾನು ಈ EC-ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಸಿಂಪಲ್, ಎರಡೂ ಕ್ಲಿಕ್ ಮಾಡಿ ಅಂತಂದ್ರೆ ಇಲ್ಲ, ಇದನ್ನು ಕ್ಲಿಕ್ ಮಾಡಬೇಡಿ, ಫಸ್ಟ್ ಒನ್. ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಟ್ರಿ ಅಂತಂದ್ರೆ ಈ ಒಂದು ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಫೀಸ್ 10 ರೂಪೀಸ್, ಮತ್ತೆ ಸರ್ಚ್ ಇದು ಅಂತ ಅವರು ಏನೋ ಇದು ಮಾಡಿದ್ದಾರೆ, ಸೆಗ್ರಿಗೇಟ್ ಮಾಡಿದ್ದಾರೆ. ಟೋಟಲ್ 190 ರೂಪೀಸ್. ಮೇಕ್ ಎ ಪೇಮೆಂಟ್ ಅಂತ ಕೊಟ್ರೆ ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಓಕೆ, ಇಲ್ಲಿ ಇದನ್ನ ಇನ್ಸ್ಟ್ರಕ್ಷನ್ಸ್ ಓದ್ ಕೇಳಿ ಯಾವ ತರ ಅಂತ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನೋಡಿ, ಮಾರ್ನಿಂಗ್ 8 to 10:30 PM ಡ್ಯೂರಿಂಗ್ ವರ್ಗು ನೀವು ಖಜಾನೆ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ. 7:30 AM to 9 AM ಅಂಡ್ 8 PM to 10:30 PM ಇದು ವರ್ಕ್ ಅವಾಯ್ಡ್ ಮಾಡಿ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಆ ಟೈಮಲ್ಲಿ ನೀವು ಅಪ್ಲೈ ಮಾಡಬೇಡಿ, ಮಾಮೂಲಿ ನೀವು ವರ್ಕಿಂಗ್ ಅವರ್ಸ್ ಅಲ್ಲಿ ಮಾಡಿ ಅಂತ ಕೊಟ್ಟಿದ್ದಾನೆ ಇನ್ಸ್ಟ್ರಕ್ಷನ್ಸ್. ಇದೆಲ್ಲ ನೋಡ್ಕೊಳ್ಳಿ, ನೀವು ಫ್ರೀ ಇರುವಾಗ ಒಂದ್ಸರಿ ನೋಡ್ಬಿಟ್ಟು ಮಾಡಿ, ಏನು ಅರ್ಜೆಂಟ್ ಏನಿರಲ್ಲ. ಸೊ ನನಗೆ ಇಲ್ಲಿ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ನಿಮಗೆ ಡೌಟ್ ಇತ್ತು ಅಂತಂದ್ರೆ ಸ್ವಲ್ಪ ಇದನ್ನ ಮಾಡಿ, ವಿಡಿಯೋ ಬ್ಯಾಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಎಲ್ಲಿ ಡೌಟ್ ಇದ್ರು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ರಿ ಅಂತಂದ್ರೆ ಈ ತರ ಇದು ಕರ್ನಾಟಕ ಗೌರ್ಮೆಂಟ್ ಖಜಾನೆ ವೆಬ್ಸೈಟ್. ಇದು ಖಜಾನೆ ಮೀನ್ಸ್ ಅವರು ಕರ್ನಾಟಕ ಗೌರ್ಮೆಂಟಿಗೆ ನೀವು ಏನೇ ಪೇಮೆಂಟ್ ಮಾಡಬೇಕು ಅಂದ್ರೂ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈಗ RTO ಪೇಮೆಂಟ್ಗೂ ಕೂಡ ಇದೇ ತರ ಓಪನ್ ಆಗುತ್ತೆ, ಪೇಮೆಂಟ್ ಮಾಡಬೇಕು ಅಂದ್ರೆ ರಿಜಿಸ್ಟ್ರೇಷನ್ಗೆ. ಸೊ ಹಂಗಾಗಿ ಇದು RTO ಖಜಾನೆ ಪೇಮೆಂಟ್ ಒಂದು ಗೇಟ್ ವೇ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ನೆಟ್ ಬ್ಯಾಂಕಿಂಗ್ ಮತ್ತೆ ಪಾವತಿಸುವ ವಿಧಾನ ಅಂತಿದೆಯಲ್ಲ, ಇಲ್ಲಿ 3 ಆಪ್ಷನ್ ಕೊಡುತ್ತೆ. ಒಂದು ಕೆನರಾ ಬ್ಯಾಂಕ್ ಇರುತ್ತೆ, ಒಂದು SBI ಇರುತ್ತೆ, ಇನ್ನೊಂದು ICICI ಇರುತ್ತೆ. 3 ಆಪ್ಷನ್ ಇರುತ್ತೆ. ಅಂದ್ರೆ ಅದು ಪೇಮೆಂಟ್ ಗೇಟ್ ವೇ ಅಷ್ಟೇ, ಡಿಫ್ರೆಂಟ್ ಟೈಪ್ ಆಫ್ ಪೇಮೆಂಟ್ ಗೇಟ್ ವೇ. ಇದರಲ್ಲಿ ಒಂದು ಏನ್ ಹೇಳ್ತಾರೆ
ಕನ್ಫ್ಯೂಷನ್ ಆಗೋ ಅಂಥದ್ದು ಏನೂ ಇಲ್ಲ. ಮತ್ತೆ ಇಲ್ಲಿ ಕ್ಯಾಪ್ಚಾ ಏನಿದೆ ಅದನ್ನ ಹಾಕಿ ಈ ಎರಡನ್ನು ಟಿಕ್ ಮಾಡಿ ಸಲ್ಲಿಸು ಅಂತ ಕೊಟ್ರೆ, ಅಂದ್ರೆ ಸಬ್ಮಿಟ್ ಅಂತ ಕೊಟ್ರೆ ನೆಕ್ಸ್ಟ್ ಈ ತರ ಪೇಜ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಪೇಮೆಂಟ್ ಥ್ರೂ ಕ್ರೆಡಿಟ್ ಕಾರ್ಡ್ ಆದ್ರೂ ಮಾಡ್ಬೋದು, ಡೆಬಿಟ್ ಕಾರ್ಡ್ ಆದ್ರೂ ಮಾಡ್ಬೋದು, ಅಥವಾ ಇಂಟರ್ನೆಟ್ ನಿಮಗೆ ನೆಟ್ ಬ್ಯಾಂಕಿಂಗ್ ಏನಾದ್ರು ಇದೆ ಅಂದ್ರೆ ನಿಮ್ಮ ಹತ್ರ ಸ್ಪೆಷಾಲಿಟಿ ಇದ್ರೆ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಅಥವಾ UPI ಅಂತ ಏನಿದೆಯಲ್ಲ UPI ನ ಸೆಲೆಕ್ಟ್ ಮಾಡಿದ್ರೆ, ಇವಾಗೆಲ್ಲ ನಿಮಗೆ ಗೊತ್ತು UPI ಸ್ಕ್ಯಾನರ್ ಕೊಡಿ ಅಣ್ಣ ಅಂತೀರಾ, ಯಾವ್ದನ್ನ ಅಂಗಡಿ ಹತ್ರ ಹೋದ್ರಿ ಅಂತಂದ್ರೆ ಜನರಲ್ ಆಗಿ ಬರೋದೆ ನಿಮ್ಮ ಹತ್ರ ಸ್ಕ್ಯಾನರ್ ಇದೆಯಾ ಅಂತೀರಾ. ಸೊ ಅದು ಆಪ್ಷನ್ ಇದೆ. ನೀವು ಇಲ್ಲೇನು UPI ಅಂತಿದೆಯಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಕೆಳಗಡೆ ನಿಮ್ದು ಫೋನ್ ನಂಬರ್ ಕೇಳುತ್ತೆ ಅಥವಾ ನಿಮ್ದು UPI ID ಕೇಳುತ್ತೆ. ಆ UPI IDಗೆ ಒಂದು QR ಸ್ಕ್ಯಾನ್ ಬರುತ್ತೆ, ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಅದನ್ನ ನೀವು ತಗೊಂಡು ಮೊಬೈಲ್ನಾಗೆ ಸ್ಕ್ಯಾನ್ ಮಾಡ್ಬಿಟ್ಟು ಕೂಡ ಪೇಮೆಂಟ್ ಮಾಡ್ಬೋದು. ಈ ತರ 4 ಆಪ್ಷನ್ ಕೊಟ್ಟಿದ್ದಾನೆ. ನಿಮಗೆ ಯಾವ ತರ ಬೇಕಾದ್ರೂ ನೀವು ಇದನ್ನ ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ಸಿಂಪಲ್ ಆಗಿದೆ. ಆಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ನಿಮ್ದು ಪೇಮೆಂಟ್ ಇದೆಲ್ಲ ಕಂಪ್ಲೀಟ್ ಆದ್ರೆ, ಪೇಮೆಂಟ್ ಸಕ್ಸಸ್ ಆಯ್ತು ಅಂದ್ರೆ ಈ ತರ ಪೇಜ್ ಬರುತ್ತೆ. ಈ ಪೇಜ್ ಅಲ್ಲಿ ನೀವು ಅದನ್ನ ರಿಫ್ರೆಶ್ ಮಾಡಬೇಡಿ, ಅದು ಪೇಜ್ ಇಲ್ಲಿವರೆಗೂ ರೀಡೈರೆಕ್ಟ್ ಆಗೋವರೆಗೂ ಇಲ್ಲೇ ಬಿಡಿ. ಆವಾಗ ಈ ತರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ವೆರಿಫೈ ಚಲನ್ ಅಂತಿದೆಯಲ್ಲ, ಇಲ್ಲಿ ನೋಡ್ತಾ ಇದೀರಲ್ಲ, ವೆರಿಫೈ ಚಲನ್ ಅಂತಿದೆ. ಯಾಕಂದ್ರೆ ನಮ್ದು ಆಲ್ರೆಡಿ ಪೇಮೆಂಟ್ ಮುಗ್ದಿದೆ. ಸೊ ವೆರಿಫೈ ಚಲನ್ಗೆ ಕೊಡಿ. ಆ ವೆರಿಫೈ ಚಲನ್ ಕೊಟ್ರಿ ಅಂತಂದ್ರೆ ಈ ತರದೊಂದು ಪೇಜ್ ಬರುತ್ತೆ. ಇದರಲ್ಲಿ ನೀವು ಚಲನ್ನ ಪ್ರಿಂಟ್ ಬೇಕಾದ್ರೆ ನಿಮ್ಮ ಅಕ್ಲಾಜ್ಮೆಂಟ್ಗೋಸ್ಕರ ಈ ಪ್ರಿಂಟ್ ನ ತೆಗೆದಿಡ್ಕೋಬಹುದು. ನೀವು ಪೇಮೆಂಟ್ ಮಾಡಿದೀರಾ ಅನ್ನೋದಕ್ಕೆ ಇದು ಒಂದು ಅಕ್ಲಾಜ್ಮೆಂಟ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಇನ್ನ ಕಂಪ್ಲೀಟ್ ಆಗಿಲ್ಲ, ಮುಗೀತಪ್ಪ ಇಷ್ಟೇನಾ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ಅಲ್ಲೇ ಅದೇ ಮೇನ್ ಇಂಪಾರ್ಟೆಂಟ್ ಇದು ಆಪ್ಷನ್. ಇಲ್ಲಿ ಸೈನ್ ಇನ್ ಅಂತ ಕಾಣ್ತಾ ಇದೆಯಲ್ಲ, ಈ ಸೈನ್ ಇನ್ ಇಲ್ಲಿದೆಯಲ್ಲ, ಈ ಸೈನ್ ಇನ್ ಅಂತ ಏನಿದೆಯಲ್ಲ, ಇಲ್ಲಿ ಈ ಸೈನ್ ಇನ್ ಅನ್ನ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ನಿಮ್ಮ ಆಧಾರ್ ಅಥೆಂಟಿಕೇಶನ್. ತುಂಬಾ ಜನ ಗೊತ್ತಿರಲ್ಲ ಈ ಸೈನ್ ಇನ್ ಅಂದ್ರೆ ಏನಪ್ಪಾ ಇದು, ಏನೋ ಹೇಳ್ತಾ ಇದು ಈ ಸೈನ್ ಇನ್ ಅಂತ. ಸಿಂಪಲ್ ಆಗಿರುತ್ತೆ. ಆಧಾರ್ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ಆಧಾರ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಸೆಂಡ್ ಫಾರ್ ಈ ಸೈನ್ ಇನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಈ ತರ ಪೇಜ್ ಓಪನ್ ಆಗುತ್ತೆ. ಇದು ಬಂದು ಆಧಾರ್ ಈ ಸೈನ್ ಇನ್ ವೆಬ್ಸೈಟ್. ಸೊ ಹಂಗಾಗಿ ಇಲ್ಲಿ ನೀವು ಆಧಾರ್ ನಂಬರ್, ವರ್ಚುವಲ್ ID ಅಂದ್ರೆ ಎಲ್ಲ ಇದು ಆಧಾರ್ ನಂಬರ್ ಅಲ್ಲೇ ಇರುತ್ತೆ. ವರ್ಚುವಲ್ ID ಹಾಕ್ಬೋದು ಅಥವಾ UID ಟೋಕನ್ ನಂಬರ್ ಹಾಕ್ಬೋದು. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ, ಇಲ್ಲಿ ಆಧಾರ್ OTP ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕೊಟ್ರಿ ಅಂತಂದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಿ ವೆರಿಫೈ ಮಾಡಿದ್ರೆ ನೋಡಿ, ಇಲ್ಲಿ ನೋಡಿದ್ರಲ್ಲ ಇದು ವೆರಿಫೈ ಆಗಿದೆ, ನಿಮ್ದು ಇದು ವೆರಿಫೈ ಆಗಿದೆ. ಜಸ್ಟ್ ಸಬ್ಮಿಟ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಇಷ್ಟು ನಿಮಗೆ ಆದ್ಮೇಲೆ ನಿಮಗೆ ಒಂದು ಸಕ್ಸಸ್ಫುಲ್ ಅಂತ ಈ ತರ ಒಂದು ಪೇಜ್ ಬರುತ್ತೆ. ಓಕೆ, ಇದು ಬಂದ ಮೇಲೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ. ಈಗ ನೆಕ್ಸ್ಟ್ ಹೋದ್ರೆ ನಿಮಗೆ ಇಲ್ಲಿ ಫಾರ್ಮ್ ತೋರಿಸುತ್ತೆ ನೋಡಿ. ಇಲ್ಲಿ ಇದು ಬಂದು ನಿಮಗೆ ಅಪ್ರೂವ್ ಆಗೋಕ್ಕೆ ಒಂದ್ ದಿನದಲ್ಲಿ ಆಗುತ್ತೆ, ಅಥವಾ ನೆಕ್ಸ್ಟ್ ಡೇ ನಿಮಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿವರೆಗೂ ಮಾಡಿರೋ ಇದರಲ್ಲಿ ಅಪ್ಲಿಕೇಶನ್ ಅಲ್ಲಿ ಯಾವುದು ಕೂಡ ರಿಜೆಕ್ಟ್ ಆಗಿಲ್ಲ ಸೋ ಫಾರ್, ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಹಂಗಾಗಿ ನೀವು ಕೂಡ ಇದನ್ನ ಇದೇ ತರ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅಪ್ರೂವ್ ಮಾಡಿ ಆಮೇಲೆ ಅದು PDO ಹೋಗುತ್ತೆ. ಓಕೆ, ಆಮೇಲೆ ನೀವು ಬೇಕಿದ್ರೆ ಓಕೆ, ಇಲ್ಲಿ ವ್ಯೂ ಫಾರ್ಮ್ 22 ಅಂತಿದೆಯಲ್ಲ, ಇಲ್ಲಿ ಹೋದ್ರೆ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದನ್ನ ನೀವು ಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಬಟ್ ಅದರಲ್ಲಿ ನಿಮ್ದು ಅದು ಡಿಜಿಟಲಿ ಸೈನ್ ಆಗಿರ್ಬೇಕು. ಸೊ ನಿಮಗೆ PDO ಇಂದ ಅಥವಾ ನಿಮ್ಮ ತಾಲೂಕ್ ಆಫೀಸರ್ ಇಂದ ಇದರಿಂದ ಅದು ಅಪ್ರೂವ್ ಆಗುತ್ತೆ. ಸೊ ಅಪ್ರೂವ್ ಆದ್ಮೇಲೆ ನಿಮ್ಗೆ ಫೈನಲ್ ಈ ತರದೊಂದು ಪೇಜ್ ಬರುತ್ತೆ. ನೋಡಿದ್ರ ಈ ತರ ನಿಮಗೆ ಡೌನ್ಲೋಡ್ ಆಗುತ್ತೆ. ಈ ಒಂದು ಪೇಜ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಸ್ಕ್ಯಾನರ್ ಅವ್ರ ಕಡೆಯಿಂದ ಅಪ್ರೂವ್ ಆದ್ಮೇಲೆ ಈ ತರ ಸ್ಕ್ಯಾನರ್ ಬರುತ್ತೆ. ಇದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿದ್ರು ಕೂಡ ಈ ತರ ಇದು ಡೌನ್ಲೋಡ್ ಬರುತ್ತೆ. ಓಕೆ, ಗಾಬರಿ ಆಗಂತದ್ದು ಏನಿಲ್ಲ, ಎಲ್ಲ ಈ ಸೈನ್ ಇನ್ ಆಗಿ ಡೌನ್ಲೋಡ್ ಆಗಿರುತ್ತೆ. ಓಕೆ, ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನೆಕ್ಸ್ಟ್ ಇನ್ನೊಂದು ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಾದ್ರೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮಗೆ ಲೈಕ್ ಮಾಡಿ. ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ನೆಸೆಸಿಟಿ ಅಂತ ಅನ್ಸುತ್ತೆ, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ತುಂಬಾ ಜನ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಸೈಟ್ಸ್ ಇರುತ್ತೆ, ಎನಿ ಒನ್ ಯಾವುದಕ್ಕೆ ನೀವು ಈಸಿ ಬೇಕು ಅಂತಂದ್ರು ಈ ತರ ಸಿಂಪಲ್ ಒಂದು ಸ್ಟೆಪ್ಸ್ ಇದೆ. ಇದನ್ನ ಅವರಿಗೆ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ವಂದನೆಗಳು.